ರೈತರಿಗೆ ಮರ್ಯಾದನೇ ಇಲ್ರಿ. ಈ ಗಂಜ್ ನಡೆದ ರೈತರ್ಲಿಂದ ರೈತರು ಬರಲ್ಲ ಅಂದ್ರೆ ಇವ್ರು ಗಂಜಿನಾಗ ಎಲ್ಲರೂ ದೊಡ್ಡ ದೊಡ್ಡವರು ಕೋಟಿ ಗಟ್ಲೆ ಕಾರ್ ಇಟ್ಟವ್ರನ್ನ ನಿದ್ದಿನ ಹೋಗ್ಲಿ ತಗೊಂಡ್ ಮಕ್ಕಬೇಕಾಗ್ತದ. ಅವ್ರಿಗೆ ಏನ್ ಕೇಳ್ತಾರ ನಿಮ್ಗ? ಸ್ವಚ್ಛತೆ, ಮೂಲಭೂತ ಸೌಕರ್ಯ, ಕುಡಿಯ ನೀರು, ನಿಲ್ಲಕ್ ವ್ಯವಸ್ಥೆ ಮಾಡಿಕೊಟ್ರೆ ಸಾಕು. ಹುಡುಕರು ಉಂಡು ಪೋಕರ್ ಅಂತೀವಲ್ಲ, ಊರಿಗೆ ವಜ್ಜಾದ ನನ್ನ ಮಕ್ಕಳು ಬಂದು ಹುಡುಕಕ್ಕೆ ಹೋರಾಟ ಮಾಡಿ ರೋಡಿಗೆ ಬೀದಿ ಇಳಿದು ವ್ಯಾಪಾರ ಮಾಡ್ತೀವಿ. ನೀಡಂತ ರೈತರಿಗೆ ನಾವು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಹುಡುಕರು ಉಂಡು ಪೋಕರ್ ಅಂತೀವಲ್ಲ, ಊರಿಗೆ ವಜ್ಜಾದ ನನ್ನ ಮಕ್ಕಳು ಬಂದು ಇಲ್ಲಿ ಕುಡಿದಕ್ಕೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿರ್ತಕ್ಕಂಥ ದನಗಳ ಸಂಖ್ಯೆ ಏನದಂದ್ರೆ ಸುಮಾರು ಕೋಟಿ ಇಲ್ಲಿ ವರ್ಗಾವಣೆ ಆಗ್ತದೆ. ಸಾಕಷ್ಟು ಮಾರಾಟ, ಕುರಿ ಮಾರಾಟ ಆಗಲಿ, ಎತ್ತು ಮಾರಾಟ ಆಗಲಿ, ಸುಮಾರು ಕೋಟಿಗಟ್ಟಲೆ ವಹಿವಾಟು ಆದರೂ ಕೂಡ ಇಲ್ಲಿ ರೈತರಿಗೆ ಏನದ ಸೌಲಭ್ಯಗಳಲ್ಲಿ ವಂಚಿತರಾಗಿರ್ತಕ್ಕಂಥದ್ದು. ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದರೂ ಕೂಡ ಅವ್ರು ಏನದಂದ್ರೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತಕ್ಕಂಥ ವರ್ತನೆ ಮಾಡ್ತಕ್ಕಂಥ ಅಧಿಕಾರಿ ಮತ್ತು ಸಿಬ್ಬಂದಿಗಳ ದಿವ್ಯ ನಿರ್ಲಕ್ಷ್ಯ. ಯಾರು ಏನಾಗಲಿ ಅಂತಕ್ಕಂಥದ್ದು. ಇಷ್ಟು 100, 500, 600 ಗಾಡಿ ಬರ್ತಾವೆ, ನಿಂದ್ರಿಸ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಒಳಗಡೆ ಏನದ ಹುಡುಕರು ಉಂಡು ಪೋಕರ್ ಅಂತೀವಲ್ಲ, ಊರಿಗೆ ವಜ್ಜಾದ ನನ್ನ ಮಕ್ಕಳು ಬಂದು ಇಲ್ಲಿ ಕುಡಿದಕ್ಕೆ ಇಲ್ಲಿ CC ಕ್ಯಾಮ್ರಾ ಮಾಡಿ ಅವ್ರಿಗೆ ಕೇಸ್ ಹಾಕಿ ಒಳಗೆ ಕೇಳಿ ಆಮೇಲೆ ಅಲ್ಲಿ ಗೇಟ್ ಹೊಡಾಕಿರ ಆಚೆಗೆ ಬಂದು ಸಂಡಸ್ ಕುಂದಿರ್ತಾರೆ. ಅದು ಗೇಟ್ ಬಂದ್ ಮಾಡ್ಬೇಕು. ಇರೋದು 2 ಎಕರೆ, ಇದ್ರನ್ನ ಸಂರಕ್ಷಣೆ ಮಾಡಲಿಲ್ಲ ಅಂದ್ರೆ ಇವ್ರಿಗೆ ರೈತರಿಗೆ ಅನುಕೂಲ ಮಾಡಲಿಲ್ಲ. ಈ ಗಂಜ್ ನಡೆದ ರೈತರ್ಲಿಂದ ರೈತರು ಬರಲ್ಲ ಅಂದ್ರೆ ಇವ್ರು ಗಂಜಿನಾಗ ಎಲ್ಲರೂ ದೊಡ್ಡ ದೊಡ್ಡವರು ಕೋಟಿ ಗಟ್ಲೆ ಕಾರ್ ಇಟ್ಟವ್ರನ್ನ ನಿದ್ದಿನ ಹೋಗ್ಲಿ ತಗೊಂಡ್ ಮಕ್ಕಬೇಕಾಗ್ತದ. ರೈತರ್ಲಿಂದ ಅವ್ರು ಬದುಕ್ತಾರ. ಅನ್ನ ನೀಡಂತ ರೈತರಿಗೆ ನಾವು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಏನ್ ಕೇಳ್ತಾರೆ ನಿಮ್ಗ? ಸ್ವಚ್ಛತೆ, ಮೂಲಭೂತ ಸೌಕರ್ಯ, ಕುಡಿಯ ನೀರು, ನಿಲ್ಲಕ್ ವ್ಯವಸ್ಥೆ ಮಾಡಿಕೊಟ್ರೆ ಸಾಕು. ಅದಕ್ಕೂ ನೀವು ಮಾಡಿಕೊಟ್ಟಿಲ್ಲ ಅಂತಂದ್ರೆ ಇಲ್ಲಿ ಕುಡುಕ್ರ ಮಾಡಂಗಿತ್ತು ಅಂದ್ರೆ ಕುಡುಕ್ರ ಅಡ್ಡೇನೆ ಅಂತ ಬರ್ದಾಕ್ರಿ ಬೋರ್ಡ್. ಇಲ್ಲಿ ಎಲ್ಲ ವ್ಯವಸ್ಥೆ ಆಗ್ಲಿಲ್ಲ ಅಂದ್ರೆ 16ನೇ ತಾರೀಕು ಏನದ ಮಂಗಳವಾರ ದಿವಸ ನಾವೆಲ್ಲ ಎತ್ತು ಇವೆಲ್ಲ ಗಾಡಿಗಳನ್ನು 2 ಗೇಟ್ಗಳನ್ನು ಬಂದ್ ಮಾಡಿಕೇಸಿ ಬೀಗ ಜಡದು ರೋಡಿಗಿತ್ತೆ ಮಾರ್ತೀವಿ. ಮಾನ್ಯ ಜಿಲ್ಲಾಧಿಕಾರಿ ಬಂದು ಇದನ್ನೆಲ್ಲ ಪರಿಶೀಲನೆ ಮಾಡಿಕೇಸಿ ಸಂಬಂಧಪಟ್ಟರ ಮೇಲೆ ಕ್ರಮ ಕೈಗೊಳ್ಳಬೇಕು. ಅಲ್ಲಿವರೆಗೆ ಅದು ಎತ್ತು ದನ ಕರುಗಳು ರೋಡಿಗೆ ಕಟ್ತಕ್ಕಂಥ ಕೆಲಸ ಮಾಡ್ತೀವಿ. ಮುಂಜಾನೆ 5 ಗಂಟೆಗೆ ಚಾಲು ಮಾಡ್ತೀವಿ, 2 ಗೇಟ್ ಬಂದ್ ಮಾಡ್ತೀವಿ, ಇದನ್ನು ಗೇಟ್ ಬಂದ್ ಮಾಡ್ತೀವಿ. ಅದು ಕಲ್ ತಂದು ಬಂದ್ ಮಾಡಿದ್ರೆ ಸರಿ, ಬಂದ್ ಮಾಡಲ್ಲ ಜಾಲಿ ಮುಳ್ಳು ಕಡ್ದು ಹಾಕಿ ಬಂದ್ ಮಾಡ್ತೀವಿ, ರೋಡಿಗೆ ನಿಂದಿರ್ತೀವಿ. ಅದು ಏನಾಗ್ತದೆ, ರೈತರಿಗೆ ಕಟ್ಟ ವ್ಯಕ್ತಿ ರೈತರಿಗೆ ನ್ಯಾಯ ಕೊಡಿಸುವವರೆಗೆ ನಾವು ನಿರಂತರ ಹೋರಾಟ ನಿಲ್ಲಿಸೋದಿಲ್ಲ ಅಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೋಡ್ರಿ. ಈಗ ಸರ್ ಬೇರೆ ಸಂತಿ ಇದ್ದಂಗ ಇಲ್ಲಿ ನಮ್ಮ ಯಾದಗಿರಿ ಸಂತಿ ಇಲ್ರಿ. ಏನ್ ನಾವೆಲ್ಲ ಎತ್ತುಗಳಲ್ಲಿ ರೋಡಿಗೆ ನಿಂತು ವ್ಯಾಪಾರ ಮಾಡಂಗ ಆಗ್ಯದ್ರಿ. ಇದೆಲ್ಲ ಸಂತಿಗ ಇಲ್ಲಿ ಕಾಜು ಕುಡಿದ ಕೇಸಿನ ಬಾಟ್ಲಿ ಓಡಾಕ್ತಾರ. ನಾವು ಅದ್ರ ಮೇಲೆ ಕಾಲಿಟ್ಟು ನಮ್ಮ ಎತ್ತು ಕುಂಟಿದ್ರೆ ನಮಗ ತಿಪ್ಪಲಾತ, ಎತ್ತು ಗಳೆ ಹೋಗಲ್ಲ. ಇಲ್ಲಿ ಅಷ್ಟು ಗೊಬ್ಬಾಕತ್ರಿ ಸಂತಿ. ಆ ಕಡೆ ಬೇರೆ ಸಂತಿಗಳೆಲ್ಲ ಎಷ್ಟು ನೀಟಾಗಿ ಯಾವ ಅಂದ್ರೆ ಅವು ಹೇಳಕ್ಕಾಗಲ್ಲ. ಇಲ್ಲಿ ನಮ್ಮ ಸಂತಿ ಮಾತ್ರ ಏನು ಇಲ್ರಿ. ಇದು ಯಾದಗಿರಿ ಇಲ್ಲಿ ಎಲ್ಲ ಕಲ್ಲುಗಳು ನಡಾಕಿಲ್ಲ, ಏನಿಲ್ರಿ. ಈಗ ಅಲ್ಲಿ ಸುಮ್ಮನೆ ರೋಡಿಗೆ ನಿಂತು ಮಾರ್ತೀವಿ. ಅವ್ರು ಇದ್ರ ಇಲ್ಲಿ ಯಾಕೆ ನಿಂದ್ರಿಸಿ ಮಾತ್ರ ಯಾಕಡೋರು ಅಂತಾರ. ಇಲ್ಲಿ ಬಂದ್ರಿ ಇಲ್ಲಿ ಯಾವ ಇಲ್ರಿ. ರೈತರಿಗೆ ಮರ್ಯಾದನೇ ಇಲ್ರಿ. ಅಲ್ಲಿ ಒಂದ್ಸಾರಿ ಸಂಗತ್ತಂದ್ರೆ ಅಲ್ಲಿ ನಾವು ಬರೀ ಸೀಲ್ ಮೇಲೆ ಮಕ್ಕಂದ್ ಕೇಸಿ ಮಾರ್ಕೊಂಡು ಹೋಗಿರಿ. ಇಲ್ಲಿ ಬಂದ್ರೆ ನಿಂತೆ ಸುಮ್ಮನೆ ವ್ಯಾಪಾರ ಮಾಡೋದಾಗಿದ್ರಿ. ಇಲ್ಲಿ ಯಾವ ವ್ಯವಸ್ಥೆನೇ ಇಲ್ಲ. ದನಕರ್ ನೀರಿನ ವ್ಯವಸ್ಥೆ ಇಲ್ಲ, ಅದಕ್ಕಿಲ್ರಿ. ಎಲ್ಲ ರೋಡಿ ಕಟ್ಟಿ ಮಾರ್ಬೇಕಾಗ್ಯದ್ರಿ. ನಾವು ಆ ಪರಿಸ್ಥಿತಿ ಬಂದು. ನಮ್ಮ ಹೆಸರು ಚಂದ್ರಶೇಖರ್ ಅಂತ್ರಿ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಯಾದಗಿರಿಯವರು, ಉಮೇಶ್ ಅಣ್ಣವರು ರೈತರಿಗೋಸ್ಕರ ಈ ದನಗಳು, ಕುರಿಗಳು ಗಲೀಜಾದ, ಸ್ವಚ್ಛತೆ ಇಲ್ಲ. ಪಾರ್ಟಿಗಳು ಕಾಸು ಬಿದ್ದಾರ, ಹೊಡೆದಾಕ್ಯಾರ. ಬಾತ್ರೂಮ್ ಶೌಚಾಲಯ ಇಲ್ಲ. ಇಲ್ಲಿ ಕುದುರಕ ನೆಳ್ಳಿಲ್ಲ, ಗಿಡಗಳಿಲ್ಲ, ಸ್ವಚ್ಛತೆ ಇಲ್ಲ. ಸರ್ಕಾರ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ನಾವು ರೈತರು ಎನ್ನೆಲುಬ. ನಾವು ರೈತರು ಬೆಳೆದ್ರೆ ದವಸ ಧಾನ್ಯಗಳು ಇಡೀ ದೇಶನೇ ಇರ್ತದೆ. ನಮಗೆ ಕೇರ್ಲೆಸ್ ಮಾಡ್ತಾ ಇದ್ದಾರೆ ಸರ್ಕಾರ. ತಕ್ಷಣ ಇದನ್ನ ಕ್ರಮ ಕೈಗೊಂಡು ಸೂಕ್ತವಾದ ಸಮಯದಲ್ಲಿ ನಮಗೆ ರೈತರಿಗೆ ನ್ಯಾಯ ಒದಗಿಸ್ಕೊಟ್ರೆ, ನಾವು ಇಲ್ಲದಿದ್ದರೆ ನಾವು ಉಗ್ರ ಹೋರಾಟ ಮಾಡಿ ರೋಡಿಗೆ ಬೀದಿ ಇಳಿದು ವ್ಯಾಪಾರ ಮಾಡ್ತೀವಿ. ಸೈದಪ್ಪ ಮಾಳ್ಕೇರಿ.